ವಾಪ್ತಿದ ಸಜ್ಜನ ನಿಖಿಲ ಗುಣಗಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಪ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾದಾರೋ ಹರಿತಾತ್ಮಭಾಸ್ಕರಃ ನಿತ್ಯಜೋ ಅಕ್ಷೇಣ ಸುಖಾತ್ಮಬಿಂಬಸ್ವೈಶ್ವರ್ಯಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಪೂರೋ ಗುಣೋಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ಶ್ರೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ತದಾಶು ಕಾರ್ಯಂ ಕಾರ್ಯೇ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳು ಪರಮ ಭಗವದ್ಭಕ್ತನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರಲ್ಲಿ ವಿಭೂತಿ ಸಂಧಿ 5ನೇ ಸಂಧಿ ಮಾಡ್ತಾ ಇದ್ದೀವಿ. 12 ಪದ್ಯಗಳಿತ್ತು. ವಿಭೂತಿ ಸಂಧಿಯಲ್ಲಿ ವ್ಯಾಪ್ತನಾದಂತ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿ ವ್ಯಾಪ್ತನಾದಂತ ಭಗವಂತ ಒಂದು ವಸ್ತುವಲ್ಲಿನೂ ಒಂದೊಂದು ರೀತಿಯಿಂದ ಅದನ್ನ ವಿಭೂತಿ. ಕೆಲವು ವಸ್ತುಗಳು ಆ ಗುಂಪಿನಲ್ಲಿ ಶ್ರೇಷ್ಠವಾಗಿರುತ್ತೆ, ಕೆಲವು ಕಡಿಮೆಯಾಗಿರುತ್ತೆ, ಕೆಲವು ಏಕದೇಶ ತನ್ನ ಗುಂಪಲ್ಲಿ ಶ್ರೇಷ್ಠವಾಗಿರೋದು. ಈ ರೀತಿಯಿಂದ ವಿವಿಧವಾದ ರೀತಿಯಿಂದ ಆ ವ್ಯಕ್ತಿ ಆ ಸ್ಥಾನಮಾನ ಹೊಂದಲಕ್ಕೆ ಕಾರಣಭೂತನಾದವನು ಭಗವಂತ. ಆ ವಸ್ತುವಿನ ಸ್ವಭಾವ ಕಾಲ ಇದಕ್ಕೆ ಅನುಗುಣವಾಗಿ ಅಭಿವ್ಯಕ್ತಿ ಮಾಡುತ್ತೆ. ಅದನ್ನ ವಿಭೂತಿ ಅಂತ ಹೇಳ್ತೀವಿ. ಇಲ್ಲಿ ಹರಿಕಥಾಮೃತ ಸಾರದಲ್ಲಿ ಮುಖ್ಯವಾಗಿ ವಿಭೂತಿ ಅಲ್ಲಿ ವಿಶೇಷ ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾಗಿ ಇರುವಂತ ಸನ್ನಿಧಾನ ಅಂತ ಹೇಳ್ತೀವಿ. ವ್ಯಾಪ್ತಿ ಎಲ್ಲೆಡೆನೂ ಇರೋದು, ವಿಭೂತಿ ಆ ವಸ್ತುಗಳಲ್ಲಿ ಆಯಾ ಶಕ್ತಿ ಸಮರ್ಥಗಳನ್ನ ಅಭಿವ್ಯಕ್ತಿ ಮಾಡೋದು. ಅದೇ ಕೆಲವು ಅದನ್ನ ವಿಭೂತಿ. ಸನ್ನಿಧಾನ ಅಂದ್ರೆ ಎಲ್ಲಿ ಬೇಗನೆ ದೇವರು ಒಲಿದನೋ ಅದನ್ನ ಸನ್ನಿಧಾನ ಅಂತ ಕರಿತೀವಿ. ಸೊ ಹೀಗೆ ನೋಡ್ತಾ ಬಂದಾಗ ಎಲ್ಲದಲ್ಲಿ ವಿಭೂತಿ ರೂಪಗಳು ಎಷ್ಟೆಷ್ಟು ಅದು ಪೂಜನೀಯವಾದ ವಿಭೂತಿ ರೂಪಗಳು ಹೇಗಿದೆ ಅಂತ ಹೇಳಿ ಅದಲ್ಲಿ ಇರುವಂತ ಭಗವಂತನೇ ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಯಾವತ್ತೂ ಜೀವವನ್ನ ಬಿಡದೆ ಇರುವ ಅದೇ ಅಂತರ್ಯಾಮಿ ಬಿಂಬರೂಪವಾದಂತ ಭಗವಂತನೇ ಹೊರಗೆ ಎಲ್ಲದಲ್ಲೂ ಇದ್ದಾನೆ. ನಮಗೆ ಅದು ಕಾಣಿಸೋದಿಲ್ಲ, ವಸ್ತು ವ್ಯಕ್ತಿ ಕಾಣಿಸ್ತ ಅದರ ಒಳಗಿರುವಂತ ಅದಕ್ಕೆ ಆಧಾರಭೂತನಾಗಿ ಶಕ್ತಿ ಸಾಮರ್ಥ್ಯವನ್ನ ಕೊಡುವಂತ ಭಗವಂತ ನಮಗೆ ಕೈಗೆ ಕಾಣಿಸೋದಿಲ್ಲ. ಆ ಯಾರು ಕಂಡವರೋ ವೇದ ಋಷಿಗಳು ಮಂತ್ರ ದೃಷ್ಟಗಳು ಅಂತ ಹೇಳ್ತಾರೆ, ಜ್ಞಾನಿಗಳು, ಅವರಿಗೆ ಅಂಥ ಒಂದು ದಿವ್ಯ ದೃಷ್ಟಿಯಿಂದ ಅವರು ನೋಡಿದ್ದನ್ನ ನಮಗೆ ಕೊಟ್ಟಿರುವಂಥದ್ದೇ ಶಾಸ್ತ್ರ ಅಂತ ಹೇಳ್ತೀವಿ. ಅದರಲ್ಲಿ ಹೇಳಿಯನ್ನ ದಾಸರು ನಮಗೆ ತಾವು ಕಂಡದ್ದನ್ನ ನಮಗೆ ದಾಖಲೆ ಮಾಡಿ ಕೊಟ್ಟಿದ್ದಾರೆ. ಸೊ ಅವರ ಪದ್ಯಗಳಲ್ಲಿ ಅವರ ಆಶೀರ್ವಾದ ಅನುಗ್ರಹ ಇದೆ. ಅದೇ ಪದ್ಯಗಳನ್ನ ಅವರ ಸನ್ನಿಧಾನ, ಅವರಲ್ಲಿ ಇರುವಂತ ದೇವತೆಗಳು, ದೇವರ ಸನ್ನಿಧಾನದಿಂದ ನಮಗೇನು ಆ ಜ್ಞಾನ, ನಂಬಿಕೆ, ಶ್ರದ್ಧೆ ಬರುತ್ತೆ. ಸೊ ಹೃದಯದಲ್ಲಿ ಇದ್ದ ಈ ಭಗವಂತ ನಮಗೆ ಎಲ್ಲವನ್ನು ಏನು ಕೊಟ್ಟಿದ್ದಾನೆ? ಈ ದೇಹದಿಂದ ಶುರು ಮಾಡಿ ದೇಹದಲ್ಲಿ ಇಟ್ಟಿದ್ದಾನೆ. ದೇಹ ನಮ್ದಲ್ಲ, ಕಣ್ಣು ಕಿವಿ ನಮ್ದಲ್ಲ. ಇದನ್ನ ಒಂದು ನಾವು ಹೇಗೆ ವಾಹನಗಳು ಬಳಸ್ಕೊಳ್ತೀವಿ ನಾವು, ಹಾಗೆ ಈ ವಾಹನ ರೆಂಟಲ್ ಇದಕ್ಕೆ ಕೊಟ್ಟಿದ್ದಾನೆ. ಸಾಧನೆ ಈ ವಾಹನಗಳು ಈ ದೇಹ ಕೊಟ್ಟಿದ್ದಾನೆ, ದೇಹದಿಂದ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ 10ನೇ ಪದ್ಯದಲ್ಲಿ ಹೇಳಿ ಏನು ಇದು ಕೊಟ್ಟಿದ್ದಾನೆ, ಸರಿ ಕೊಟ್ಟಿದ್ದಾನೆ ಏನು ಚಿಂತನೆ ಮಾಡೋದು ಅಂದರೆ ಎಲ್ಲಲಿನೂ ಭಗವಂತನೇ ಇದ್ದಾನೆ. ಕಾರಣಕಾರ್ಯ ವಸ್ತುಗಳಲ್ಲಿ ಅವನೇ ಇದ್ದಾನೆ. ನಮಗೆ ದೇಹ ಸಂಪತ್ತು ಎಲ್ಲದಲ್ಲಿನೂ ಅವನೇ ಇದ್ದಾನೆ. ನಾವು ಮಾಡುವಂತ ಕಾಯ ಮನಸ ನಮ್ದು ಮಾತ್ರ ಅಲ್ಲ, ಎಲ್ಲರದು ಅಲ್ಲಿನೂ ಭಗವಂತನೇ ಇದ್ದಾನೆ. ಸೊ ಭಗವಂತ ಏನಿದ್ದಾನೆ ಬೇರೆ ಬೇರೆ ರೂಪದಿಂದ ಬೇರೆ ಬೇರೆ ಕ್ರಿಯೆಯನ್ನ ಅಭಿವ್ಯಕ್ತ ಮಾಡ್ತಾ ಇದ್ದು ಅವನಲ್ಲಿ ಭೇದ ಇಲ್ಲ. ನಮ್ಗೆ ಕೈಗೆ ಕಾಲಿಗೆ ಭೇದ ಇದೆ,
ಕೈಯಿಂದ ಕೆಲವು ಕೆಲಸಗಳು ಮಾಡ್ತೀವಿ, ಕಾಲಿಂದ ಬೇರೆ ಮಾಡ್ತೀವಿ, ಬಾಯಿಂದ ಬೇರೆ ಮಾಡ್ತೀವಿ, ಕಿವಿಯಿಂದ ಬೇರೆ ಬೇರೆ. ಹಾಗೆ ದೇವರಲ್ಲ, ಅವನು ಕೈಯಿಂದ ನಾವು ನಡೆಯಬಲ್ಲ, ಕಿವಿಯಿಂದ ಅವನು ನೋಡಬಲ್ಲ, ಎಲ್ಲವೂ ಒಂದು ಅಲ್ಲಿ ಅನಂತವೂ ಕೂಡಿರುವಂಥದ್ದು ಭಗವಂತ. ಅಂಥ ಭಗವಂತ ಅವನನ್ನು ಎಲ್ಲದಲ್ಲಿನೂ ಒಂದೇ ಇವನು ಒಬ್ಬನೇ ಅಂತ ಚಿಂತನೆ ಮಾಡಬೇಕು. ಈ ಭಾಗವತದಲ್ಲಿ ರಾಯರು ಇದನ್ನೇ ಹೇಳಿದ್ದಾರೆ. ಅದನ್ನ ಅಂಥ ಸೇವೆ ಮಾಡೋರಿಗೆ ತನ್ನನ್ನು ಈವಾಗ ಕೃಪಾಳು ಕರಗೊಲಿದಂತೆ ಗಜರಾಜನಿಗೆ ಒಲಿದಂತೆ ಒಲಿದಾನೆ ಅಂತ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಯಾಕೆ ಗಜರಾಜನ್ಗೆ ಆ ನೆನಪು, ಆ ಅನುಭವ ಬಂತು, ಯಾರು ಇಲ್ಲ ನನಗೆ ಅಂತ ಬಂತು. ಪೂಜೆ ಅಷ್ಟು ವೈಭವದಿಂದ ಅವನು ಪೂಜೆ ಮಾಡ್ಲಿಕ್ಕೇನು ಏನು ಇಲ್ಲವೇ ಅಂತ ಹೇಳಿದ್ದಾಗೆ ಅಲ್ಲಿ ಅವನಿಗೆ ಆ ನೆನಪು ಬಂತು. ಎಲ್ಲದ ಇದು ಇಲ್ಲ, ಎಲ್ಲವೂ ವ್ಯಾಪ್ತಿ, ವಿಭೂತಿ, ಸನ್ನಿಧಾನ ಎಲ್ಲ ಅಂದ್ರೆ ಎಲ್ಲದಲ್ಲಿನೂ ಇರುವಂತಹ ಭಗವಂತ ಒಬ್ಬನೇ ಅಂತ ಅಲ್ಲಿ ಕಂಡ ಏನಿತ್ತು ಆ ಪಾಪವನ್ನ ಕೊಟ್ಟು ದೇವರನ್ನು ಕರೆದ, ಬಂದು ರಕ್ಷಣೆ ಮಾಡ. ಸೊ ನಾವು ಪೂಜೆಗೆ ನಮ್ಮ ಸಾಮಗ್ರಿ ಇಲ್ಲ, ಅದಿಲ್ಲ, ಇದಿಲ್ಲ, ಇವತ್ತು ದಿವಸ ಸರಿ ಇಲ್ಲ, ಶುರು ಮಾಡಿಲ್ಲ, ಇವತ್ತು ಏನೇನೂ ನಾವು ಅನ್ಕೋಬೇಕಾಗಿಲ್ಲ. ಎಲ್ಲಾ ವಸ್ತುಗಳನ್ನು ಕೊಟ್ಟು ಇಟ್ಟು ನಮಗೆ ಈ ಪ್ರಪಂಚದಲ್ಲಿ ಈ ಶರೀರದಲ್ಲಿ ಹೊಂದಿದ್ದಾನೆ. ಸೊ ಅದು ಹೇಗೆ ಎಂಬುದನ್ನಲ್ಲಿ ನೋಡಿದ್ವಿ. ಬಾಂಧಳವೇ ಮೊದಲ ಅಂದ್ರೆ ಎಲ್ಲವೂ ಪಂಚಭೂತದಿಂದಲೇ ಆಗಿದೆಲ್ಲ. ಪಂಚಭೂತದಿಂದ ಆದ ಎಲ್ಲಾ ಪದಾರ್ಥದಲ್ಲಿನೂ ಪೂಜಾ ಸಾಧನೆಗಳು, ಸಾಮಗ್ರಿಗಳು ಇದೆ. ಅದರಲ್ಲಿ ಚಿಂತನೆ ಮಾಡುವಂತ ಏನು ದಾಸರಿ ಹೇಳ್ತಾ ಇದ್ದ ಅಂದ್ರೆ, ನೀವು ನಾವೆಲ್ಲರೂ ಕೇಳಿರ್ತೀವಿ, ಪೂಜೆ ಅಟ್ಲೀಸ್ಟ್ ಪೂಜೆ ಇರ್ತೀವಲ್ಲ, ದೇವಸ್ಥಾನಕ್ಕೆ ನಮ್ಮ ಮಠಕ್ಕೆ ಹೋದ ಪೂಜೆ ಮಾಡುವಾಗ ಪೂಜೆ ಶುರು ಮಾಡೋದೇ ಪುರುಷ ಸೂಕ್ತ ಸೂಕ್ತಗಳೆಲ್ಲ ಹೇಳ್ತಾ ಇರ್ತಾರೆ. ಪುರುಷ ಸೂಕ್ತ ಎಲ್ಲರ ಕಿವಿಯಲ್ಲೇನು ಬಿದ್ದಿರುತ್ತೆ. ಪುರುಷ ಸೂಕ್ತದಿಂದಲೇ ಪೂಜೆ ಮಾಡಿದ್ರೆ ಯಾಕೆ, ಏನು ವಿಶೇಷ? ವೇದಗಳು ಅದು ಮಾತ್ರ ಅಲ್ಲ, ಮೊಟ್ಟ ಮೊದಲು ನಮಗೆ ಹೀಗೆ ಮಾಡಬೇಕು, ಬಾಂಧಳವೇ ಮೊದಲಾದ ಇದ್ದಾರೆ ಪಂಚಭೂತರಲ್ಲಿ ಎಲ್ಲವೂ ಸಾಮಗ್ರಿ ಇದ್ದಾನೆ ಅಂತ ಹೇಳಿದ್ದಾರೆ. ದಾಸರೇ ಹೇಳ್ತಾರ ಇದ್ದಾರೋ, ದಾಸರು ಸುಮ್ಮನೆ ಹೇಳ್ತಾರ? ಇದೆಲ್ಲ ನನಗೆ ಸಂದೇಹ ಬರಬಹುದು. ದಾಸರು ಎಂತದ್ದು ಅಂತ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ, ಈ ಸಂಶಯಗಳು ಬರುತ್ತೆ. ಅದಕ್ಕೆ ಅವರು ಈ ಪದ್ಯವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ವೇದಗಳಲ್ಲಿ ಪುರುಷ ಸೂಕ್ತದಲ್ಲಿ ಆ ಮಾತು ಬರುತ್ತೆ. ಅದನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಏನದು? ಮೊಟ್ಟ ಮೊದಲು ಹೀಗೆ ಈ ಪಂಚಭೂತಗಳಲ್ಲಿ ಇರುವಂತದ್ದ ಆ ವಸ್ತುಗಳಿಂದಲೇ ಚತುರ್ಮುಖ ಪೂಜೆ ಮಾಡಿದ. ಯಾಕೆ ಅವನು ಪೂಜೆ ಮಾಡಿದ ಅಂತ ಯಾಕೆ ಹೇಳ್ತಾರೆ ನಮ್ಗೆ? ನಾವು ಹೇಳ್ತೀವ ಏರಿ ನಾವು ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಇಲ್ಲ. ಚತುರ್ಮುಖ ಯಾಕೆ ಚತುರ್ಮುಖ ಮಾಡಿದ್ದ? ಈ ಚತುರ್ಮುಖ ಮಾಡಲ್ಲ, ಆ ಪದವಿಗೆ ಬರುವಂತ ಎಲ್ಲರೂ ಹಿಂದೆನೂ ಮಾಡಿದ್ದ. ಹಿಂದೆ ಇವಾಗ ಎಲ್ಲಾ ಕಾಲದಲ್ಲೂ ಹೀಗೆ ಸೃಷ್ಟಿಕ್ರಮ ನಡೆಯುತ್ತೆ. ಯಾಕೆ? ದೊಡ್ಡವರು ಯಾವುದನ್ನ ಮಾಡುತ್ತಾರೆ, ಗೀತೆಯಲ್ಲಿ ಹೇಳ್ತಾರೆ, ಆಚರತೆ ಶ್ರೇಷ್ಠ. ಯಾರು ದೊಡ್ಡವರು ಮಾಡಿದ್ದಾರೆ ಎಲ್ಲರಿಗೆ ನೋಡದೆಯಾದಂತಹ ಚತುರ್ಮುಖ ಅದನ್ನ ಮಾಡಿ ತೋರಿಸಿದ್ದಾನೆ. ಸಾಮಗ್ರಿ ಇಲ್ಲ, ಪೂಜೆ ಮಾಡಲ್ಲ ಅನ್ನಬೇಡಿ. ಸೃಷ್ಟಿ ಮೊಟ್ಟ ಮೊದಲು ಮಾಡಿದ್ದಾಗೆ ಸೃಷ್ಟಿಯಲ್ಲಿ ಆಯ್ತು, ನಾವೆಲ್ಲ ನಮ್ಗೆ ಗೊತ್ತಲ್ಲ. ಸೃಷ್ಟಿ ಆಯ್ತು, ಏನು ಸೃಷ್ಟಿ ಆಯ್ತು? ಪದ್ಮನಾಭ ರೂಪದಿಂದ ಮಲಗಿದ ದೇವರು ಹೇಳ್ತೀವಿ ನಾವು. ದೇವರಲ್ಲಿ ಬ್ರಹ್ಮಾಂಡವನ್ನ ಎಲ್ಲ ಸೂಕ್ಷ್ಮ ಎಲ್ಲ ಮಾಡಿ ಪದ್ಮ ಸೃಷ್ಟಿ ಮುಂಚೆ ಒಂದು ಮನೆ ಕಟ್ಟಬೇಕು ಅಂದ್ರೆ ಮನೆ ಕಟ್ಲಿಕ್ಕೆ ಒಂದು ಸೈಟ್ ಇರತ್ತ, ಆ ಸ್ಪೇಸ್ ಇರುತ್ತೆ, ಅಲ್ಲಿ ಎಲ್ಲ ರಾ ಮೆಟೀರಿಯಲ್ ತರಬೇಕು, ಆಮೇಲೆ ಮನೆ ಕಟ್ಟಬೇಕು ಅಲ್ವಾ? ಸೊ ಕಟ್ಟಿದ ಮನೆಯಲ್ಲಿ ಹೊಸ ಗೃಹ ಪ್ರವೇಶ ಮಾಡಿ ಮನೆಯಲ್ಲಿ ಏನು ಸಾಮಗ್ರಿ ಇರುತ್ತೆ? ನಮ್ಗೆ ಇರೋದಿಲ್ಲ, ಒಂದೊಂದಾಗಿ ಎಲ್ಲರ ಅನುಭವ. ಇಟ್ ಇಸ್ ಅ ಓನ್ ಹೌಸ್, ರೆಂಟಲ್ ಹೌಸ್, ಅದೇ ಒಂದು ಹೌಸ್ ಇರಲಿ, ಹೀಗೆ ಇರುತ್ತೆ. ಹಾಗೇನೆ ಚತುರ್ಮುಖನು ತೋರಿಸ ಹೇಗೆ ಅವನು ಪೂಜೆ ಮಾಡಿದ ಅದನ್ನು ಹೇಳ್ತಾರೆ. ಈ ಪದ್ಯ ಹೀಗಿದೆ: ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಬಕೃತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದಲ್ಲಿ ಗಂಧವೇ ಗಂಧವು ಜಲವೇರ ರೂಪವೇ ದೀಪವು ಎಲ್ಲರೂ ಚಾಮರ ಶಬ್ದವಾದ್ಯಗಳರ್ಪಿಸಲು ಒಲಿವ. ಏನು ಮಾಡಿದ ಚತುರ್ಮುಖ?
ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ. ಅವನು ಮಾಡಿದ್ದನ್ನ ನಾವು ಮಾಡುವ. ಎಲ್ಲರಿಗೆ ತಂದೆಯಾದ ಚತುರ್ಮುಖ ಅವನು ಏನ್ ಮಾಡಿದ? ಜಲಜನಾಭನದಲ್ಲಿ ನೆಲೆಗೊಳಿಸಿ ಪದ್ಮನಾಭ ರೂಪ. ಅವನು ಪದ್ಮನಾಭ ರೂಪವನ್ನ ಮನಸ್ಸಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಿಂದ, ಆ ಒಂದು ವೈರಾಗ್ಯ ಭಕ್ತಿಯಿಂದ ಅವನು ಆ ಒಂದು ದೇವರನ್ನ ಎಲ್ಲ, ಅದು ಪುರುಷ ಸೂಕ್ತದಲ್ಲಿ ಬರುವಂಥದ್ದೇ. ಏನೇ ಇದ್ದಿಲ್ಲ ಚತುರ್ಮುಖ ಅದು ಹೇಳುವಾಗ ಜಲಜನಾಭನ ಅಂತ ಹೇಳುವಾಗ, ಜಲ ಅಂತ ನೀರು, ಜ ಅಂದ್ರ ಪುಷ್ಪ. ಏನು ಜಲ ಹೇಳ್ತಾ ಇದ್ದಾರೆ? ನಮ್ಮ ಜಲವನ್ನ ಹೇಳ್ತಾರ? ಎಲ್ಲ. ಅಲ್ಲಿ ಏನಾಯ್ತು? ಪ್ರಳಯ ಜಲ ಇತ್ತು. ಅವರು ದೇವರು ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಸೃಷ್ಟಿ ಮಾಡಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ. ಆ ಬ್ರಹ್ಮಾಂಡದ ಉದಕ, ಗರ್ಭೋದಕ ಅಂತ ಹೇಳ್ತೀವಿ. ಆ ಉದಕ ನೀರಿತ್ತಲ್ಲ, ಪ್ರಳಯ ನೀರು, ಆ ನೀರಲ್ಲಿ ಮಲಗಿಬಿಟ್ಟ ಅವನು. ಮಲಗಿಬಿಟ್ಟ ಅಂದ್ರೆ ನಿದ್ದೆ ಮಾಡಿದ ಅಂತ ಅರ್ಥ ಅಲ್ಲ. ಅವನು ಅನಾಯಾಸವಾಗಿ ಅವನು ಸೃಷ್ಟಿ ಮಾಡಿದ. ಅಲ್ಲೇ ನೆಲೆಸಿದ್ದಾನೆ ನಮ್ಮ ಹೃದಯದಲ್ಲಿ ಇರುವಂತ ಅವನೇ ಅಲ್ಲಿನೂ ಪದ್ಮನಾಭ ರೂಪ. ಯಾಕೆ ಹೇಳ್ತೀವಿ ಪದ್ಮನಾಭ ರೂಪ? ಅವನ ಹೊಟ್ಟೆಯಿಂದ ಒಂದು ಕಮಲ ಹುಟ್ಟಿತು. ಏನು ನಮ್ಮ ಕಮಲ ಅದಂತೆ ಇಲ್ಲ, ಒಂದು ಬೃಹತ್ತಾದ ಕಮಲ. ನಾಭಿ ಸರೋವರ, ನಾಭಿಯಲ್ಲಿ ಆ ನೀರೊಳಗೆ ಇಟ್ಕೊಂಡಿದ್ದಾನೆ ಅವನು. ಆ ನೀರಲ್ಲಿ ಆ ಒಂದು ಹೂ ಹುಟ್ಟಿದ್ದು. ಅದಕ್ಕೆ 14 ದಳಗಳು ಇತ್ತು. ಈ 14 ದಳಗಳಿಂದ 14 ಲೋಕಗಳನ್ನ ಸೃಷ್ಟಿ ಮಾಡಿ ಅದನ್ನ ನಾವು ಅದಕ್ಕೆ ಕಮಲ ಪುಷ್ಪ 14 ದಳವೇ ಇರುತ್ತೆ. ಅದಕ್ಕೆ ಅನಂತ ಸಹಸ್ರದಳ ಅಂತಾನೆ ಹೇಳ್ತಾರಲ್ಲ. ಅಂದ್ರೆ ಸಹಸ್ರದಳ ಚಿಂತನೆ ನಮ್ಗೆ ತುಂಬಾ ಕಷ್ಟ. ಎಲ್ಲ ಸಬ್ ಇರುತ್ತೆ. ಮುಖ್ಯವಾಗಿ ನಮಗೆ ಈಸಿ ಎಡಕ್ಕೆ ನೆಲಕತ್ತ ನಮ್ಗೆ 14 ಲೋಕಗಳಿಗೆ ಸಂಕೇತ ಇದೆ. ಅದು ಒಳಗೆ ಅನಂತ ಪದರಗಳು ಇದ್ದೇ ಇರುತ್ತಲ್ಲ. ಭೂಮಿಯ ಒಂದು ಲೋಕ ಅಂದ್ರೆ ಇಡೀ ಭೂಮಿಯಲ್ಲಿ ಕಾಣುವ ಪ್ರದೇಶ ಅರ್ಥ ಇದೆ. ಕಾಣದೇ ಪ್ರದೇಶ ಇನ್ನೂ ತುಂಬಾ ವಿಸ್ತಾರವಾಗಿರುತ್ತೆ. ದೊಡ್ಡ ಬದ್ರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಾಣದೇ ಇರುವಂತಹ ಪ್ರದೇಶಗಳು. ಆ ಭೂಮಿಯಲ್ಲೇನೋ ನಾವು ಮಾಡಿದ ಅನೇಕ ದೀಪಗಳು, ಅನೇಕ ಕಂಟೀಸು, ಅನೇಕ ಅನೇಕವಾಗಿ ಹೋಗುತ್ತಲ್ಲ. ಹೀಗೆ ದಳಗಳು ಎಷ್ಟು ದಳಗಳು ಅಸಂಖ್ಯವಾಗಿ ಇರುತ್ತೆ. ಅದು ಸಹಸ್ರ ಇರುತ್ತೆ. 14 ತಕೊಂಡು ಕ್ಯಾಟಗರೈಸ್ ಮಾಡಿ 14 ಲೋಕಗಳನ್ನ ಮಾಡಿ, ಕಮಲ ಎಂಬುದು ಲಕ್ಷ್ಮೀಯಾತ್ಮಕ. ದೇವರು ಆ ಕಮಲಕ್ಕೆ ನಾಭಿ, ಆ ದೇವರ ನಾಭಿ ಅಂದ್ರೆ, ನಾಭಿ ಎಂಬುದು ನಾವು ಏನೋ ನೇವಲ್ ಅಂತ ಟ್ರಾನ್ಸ್ಲೇಷನ್ ಇಲ್ಲ. ನಾಭಿ ಸೆಂಟರ್, ಆಕ್ಸಿಸ್ ಅಂತೀವಲ್ಲ, ಸೆಂಟರ್, ಎಲ್ಲದಕ್ಕೇನೋ ಆಧಾರವಾಗಿರೋದನ್ನ ನಾಭಿ ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮಿ ಕಮಲ, ಅದಕ್ಕೇನ ಆಧಾರವಾಗಿರುವಂತನು ಭಗವಂತ. ಆ ಭಗವಂತ ಲಕ್ಷ್ಮಿಯನ್ನ ಅಭಿವ್ಯಕ್ತಿ, ಮೂಲ ಪ್ರಕೃತಿ ಅಂತ ಹೇಳ್ತೀವಿ, ಮೆಟೀರಿಯಲ್, ಪ್ರೈಮಾರ್ಡಿಯಲ್ ಮೆಟೀರಿಯಲ್. ಅವಳು ಚೇತನ ಪ್ರಕೃತಿ, ಜಲ ಪ್ರಕೃತಿಗೇನೋ ಅಭಿಮಾನಿನಿ ಅವಳೆ. 14 ಲೋಕಗಳನ್ನ ಅವಳು ವಿಸ್ತಾರ ಮಾಡಿ ಅದರಿಂದ ಹುಟ್ಟಿದ ಮಗು. ಅದೇ ನಾವು ನೋಡ್ತೀವಲ್ಲ ಚತುರ್ಮುಖ ಅಂತ ಒಂದು ತಾವರೆ ಹಾಕಿ, ತಾವರೆ ಸೆಂಟರ್ಲಿ ಚತುರ್ಮುಖ 4 ಕಡೆ ನೋಡ್ತಾ ಇರುವಂತ ಚತುರ್ಮುಖ ಚಿಂತನೆ ನಮ್ಗೆ ಎಲ್ಲರಿಗೂ ಇದಲ್ಲ. ಸೊ ಅಲ್ಲಿ ಹುಟ್ಟಿದ ತಕ್ಷಣ ಏನ್ ಮಾಡಿದ? ಚತುರ್ಮುಖ ನಮ್ ತರ ಮಗು ಅಲ್ಲ. ಹುಟ್ಟುವಾಗಲೇ ಜ್ಞಾನದ, ಅದು ಅದಕ್ಕೆ ಮುಂಚೆ ಹುಟ್ಟಿಲ್ಲವಾ ಅಂತ. ಅದಕ್ಕೆ ಮುಂಚೆ ಇನ್ನೊಂದು ರೂಪದಿಂದ ಇದ್ದ, ಸೂಕ್ಷ್ಮವಾಗಿ ಹುಟ್ಟಿ ಅನೇಕ ರೀತಿಯಿಂದ ಸೃಷ್ಟಿ ಮಾಡಿಸ್ತಾನೆ ದೇವರು. ಇಲ್ಲಿ ಬ್ರಹ್ಮಾಂಡದಲ್ಲಿ ಆ ಕಣ್ಣಿಗೆ ಅಂದ್ರೆ ನಮ್ಮ ಕಣ್ಣಿಗೆಲ್ಲ, ಕಣ್ಣಿಗೆ ಕಾಣುವಂತಹ ಸ್ಥೂಲ ಪಂಚಭೂತದಿಂದ, ಪಂಚಭೂತ ದೇಹ ಅಂತ ಅನೇಕ ದೇಹಗಳು ಕೊಡ್ತಾನೆ ದೇವರು. ಪಂಚಭೂತದಲ್ಲಿ ತೇಜೋಮಯವಾದಂತ ತೇಜ ಪ್ರಧಾನವಾದಂತ ಆ ಒಂದು ದೇಹವನ್ನ ಚತುರ್ಮುಖನಿಗೆ ಕೊಟ್ಟ. ಹುಟ್ಟಿದ ತಕ್ಷಣನೇ ನಾವು ಮಾಡ್ತೀವಲ್ಲ, ಹುಟ್ಟಿದ ತಕ್ಷಣವೇ ಆ ಜಾತಕರ್ಮ ನಾಮಕರಣ ಮಾಡ್ತೀವಿ. ಮಗುಗೆ ಏನು ಗೊತ್ತಿಲ್ಲ, ಅದಕ್ಕೆ ತಂದೆನೇ ಮಾಡೋದು. ಎಲ್ಲ ತಂದೆ ಪುರೋಹಿತ ಮಾಡ್ತಾರೆ. ಈ ಚತುರ್ಮುಖನಿಗೆ ಅದೆಲ್ಲ ಒಂದಿಲ್ಲ, ತನಗೆ ಗೊತ್ತಲ್ಲ. ಹುಟ್ಟಿದ ಏನಿತ್ತು? ಚತುರ್ಮುಖನೇ ಒಬ್ಬನೇ ಇದ್ದ, ಬೇರೆ ಯಾರು ಇದ್ದಿಲ್ಲ ಅಂದ್ರೆ ಬೇರೆ ದೇವತೆಗಳಿಗೆ ಸ್ಥೂಲವಾದ ದೇಹ ಅದೆಲ್ಲ ಸ್ಥೂಲ ಅಂದ್ರೆ ಪಂಚಭೂತವಾದ ದೇಹ ಇನ್ನೂ ಬಂದೇ ಇಲ್ಲ. ಆದ್ರೆ ಅವರೆಲ್ಲ ಇದ್ರು, ಎಲ್ಲವೂ ಇತ್ತು, ಕಾಲ ಇತ್ತು, ಕಾಲದ ಧರ್ಮ ಎಲ್ಲ ಅಭಿವ್ಯಕ್ತ ಆಗಿಲ್ಲ, ಮ್ಯಾನಿಫೆಸ್ಟ್ ಆಗದೇ ಇತ್ತು. ಆದರೂ ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ ಚತುರ್ಮುಖ. ಅವನಿಗೆ ಅದೆಲ್ಲ ಏನೂ ಇಲ್ಲ. ಹುಟ್ಟಿದ ತಕ್ಷಣ ನನಗೆ ಈ ದೇಹ ಕೊಟ್ಟ ನನ್ನ ತಂದೆಗೆ ನಾನು ಪೂಜೆ ಮಾಡ್ಬೇಕು.
ಪೂಜೆ ಮಾಡಲಿಕ್ಕೆ ಎಲ್ಲವೂ ಅವನು ಇಟ್ಟಿದ್ದಾನೆ. ಸೊ ಪೂಜೆ ಏನು ಮಾಡೋದಲ್ಲಿ ಮಾನಸ ಪೂಜೆ, ಅದನ್ನೇ ಪುರುಷ ಸೂಕ್ತದಲ್ಲಿ ಆ ಒಂದು ಮಾನಸ ಯಜ್ಞ ಅಂತ ಅನ್ನೋದಕ್ಕೆ ಕರೀತಾರೆ. ಅದಕ್ಕೆ ಅದು ವೆರಿ ಇಂಪಾರ್ಟೆಂಟ್, ಮಸ್ಟ್. ಪೂಜೆ ಮಾಡಬೇಕು ಅಂತ ಪುರುಷ ಸೂಕ್ತದಿಂದಲೇ ಆಗ್ಬೇಕು. ಎಲ್ಲ ಪುರುಷ ಸೂಕ್ತದಲ್ಲಿ ಅರ್ಘ್ಯ ಪಾದ್ಯ ಆಚಮನ ಎಲ್ಲ ಒಂದೊಂದು ರುಕ್ಕಂದು ನೀವು ಕೇಳಿರ್ತೀರ, ಒಂದೊಂದು ರುಕ್ಕಂದು. ಯಾಕೆಂದ್ರೆ ಅದೇ ಅವರು ಅಷ್ಟು ಮಾಡಿದ್ದಾರೆ, ಚತುರ್ಮುಖ ಮಾಡಿದ್ದಾನೆ. ಅದನ್ನೇ ನಾವು ಮಾಡ್ತಾ ಬರ್ತೀವಿ. ಸೊ ಏನು ಇದ್ದಿಲ್ಲ ಮಾನಸ ಯಜ್ಞ ಅಂದ್ರೆ ನಾವು ದಿನಾಗಲೇ ಎದ್ದು ಏನು ಪೂಜೆ ಮಾಡದೆ ಕಣ್ಣು ಮುಚ್ಚಿಕೊಂಡು ಎಲ್ಲ ಯಜ್ಞ ಕೊಡ್ಬೋದಾ ಅಂತ ಇಲ್ಲ. ದೇವರು ಕೊಟ್ಟಿದ್ದಾಗೆ ಏನೇನು ವಸ್ತು ಕೊಟ್ಟಿದ್ದಾನೆ ಅದೆಲ್ಲ ಇಟ್ಟು ಬಳಸಿ ಪೂಜೆ ಮಾಡೋದು. ಆ ವಸ್ತುಗಳು ಇಲ್ಲದೆ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತೀವಿ ಅಥವಾ ಪೂಜೆಯೇ ಮಾಡ್ತಾ ಇರ್ತೀವಿ. ವಸ್ತುಗಳಿಂದ ಪೂಜೆ ಮಾಡುವಾಗ ಆ ಗಂಧಂ ಸಮರ್ಪಯಾಮಿ ಅಂತ ಮಾಡುವಾಗ ನಮ್ಮ ಆ ಒಂದು ಉದ್ಧರಣೆ ಇದಲ್ಲಿ ಇರೋದು ಚಿಕ್ಕ ಗಂಧಂ ಸಮರ್ಪಣೆ ಮಾಡ್ತಾ ಇರ್ತಾರೆ ಅಧಿಕಾರಿಗಳು. ಆ ಗಂಧವನ್ನೇ ಸಮರ್ಪಣೆ ಅದು ನಮಗೆ ಕೊಟ್ಟಿರುವಂಥದ್ದು ಅಷ್ಟೇ, ಉಪಲಕ್ಷಣ ಅಂತ ಹೇಳ್ತಾರೆ. ಅದು ಎಲ್ಲ ಮಣ್ಣಿನಿಂದ ಬರುವಂತ ಒಳ್ಳೆ ವಾಸನೆಗಳು, ಮಣ್ಣಿನಿಂದ ಆಗುವಂತ ಪುಷ್ಪಗಳು, ಫಲಗಳು ಎಷ್ಟು ಇದೆ, ರಾಶಿಯಾಗಿ ತುಂಬಿದಲ್ಲ. ಅದರಲ್ಲಿ ಎಲ್ಲದಲ್ಲಿ ಇರುವಂತ ಪರಿಮಳ, ಅದು ಎಲ್ಲವೂ ನಮ್ಗೆ ಕನ್ಸೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಇರುವಂತ ಇಷ್ಟು ಚಿಕ್ಕ ಗಂಧವನ್ನ ಸಮರ್ಪಣೆ ಮಾಡುವಾಗ ಆ ಗಂಧ ಅದು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಮಣ್ಣಿನ ಧರ್ಮ, ಮಣ್ಣಲ್ಲಿ ಇರುವಂತ ವಿಶೇಷ ಇದು ಏನೋ ಗಂಧ. ಸೊ ಎಲ್ಲ ಮಣ್ಣೆಲ್ಲಿ ಇದೆ, ಪೃಥ್ವಿಯಲ್ಲಿ ಎಲ್ಲ ಗಂಧ ಇದೆ. ಸೊ ಹೀಗೆ ಅದು ಮಾಡಿಸಿ ಎಲ್ಲರೂ ಪ್ಲೇನ್ಲಿ ಹೋಗ್ತೀವಿ, ಟ್ರೈನ್ಲಿ ಹೋಗ್ತೀವಿ, ಏನೋ ಮಾಡುವಾಗ ಕಣ್ಣಿಗೆ ಏನು ಕಾಣಿಸ್ತೋ ಅದು ಒಳ್ಳೇದು ಇದ್ರೆ ಒಳ್ಳೇದು, ಎಲ್ಲ ಕಡೆನೇ ಇದೆ ಒಳ್ಳೇದು. ಪೃಥ್ವಿಯ ಗಂಧ ಇದೆ, ಅದನ್ನ ಗಂಧಂ ಸಮರ್ಪಯಾಮಿ ಅಂತ ಮಾಡಿ ಅಂತ ಅದಕ್ಕೆ ಹೇಳ್ತಾರೆ. ಮಾಡುವಾಗ ಏನ್ ಮಾಡ್ಬೇಕು, ಜಲಜನಾಭನ ಅಂದ್ರೆ ಪದ್ಮನಾಭ ಮೂರ್ತಿನ ಏನು ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ. ಯಾರಿಗೆ ಮಾಡ್ತಾ ಇದ್ದೀವಿ ಇದು? ಚತುರ್ಮುಖ ಯಾರಿಗೆ ಮಾಡಿದ? ಪದ್ಮನಾಭ ಮೂರ್ತಿ. ಅವನೇ ಪುರುಷ ರೂಪ ಎಲ್ಲ ತಾಳ್ತಾನೆ. ಫಸ್ಟ್ ಪದ್ಮನಾಭ ಮೂರ್ತಿ, ಪದ್ಮನಾಭನಿಂದ ಎಲ್ಲ ಅವತಾರಗಳು ಅಂದ್ರೆ ಬಂತು ಅಂತ ಹೇಳಲ್ಲ, ಕಾಣಿಸಿಕೊಟ್ಟು ಎಲ್ಲ ಆಧಾರ ಆಗಿ ಇರುವಂತದ್ದು ಪಾಲಾಗೋದಿಲ್ಲ. ಅಲ್ಲಿಂದ ಅವನು ಅಭಿವ್ಯಕ್ತಗೊಳಿಸಿದ, ದೇವರಿಂದ ದೇವರು ಕಾಣಿಸಿಕೊಂಡ. ಸೊ ಆ ಪದ್ಮನಾಭ ಅಂದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿ. ನಮಗೆ ಎಲ್ಲರಿಗೇನು ತಂದೆಯಾದಂತ ಚತುರ್ಮುಖ ತೋರಿಸಿಕೊಟ್ಟಿದ್ದು. ಹಾಗೆ ಪೂಜೆ ಮಾಡಿದ ಆ ತನ್ನಕ್ಕೆ ಆ ಜನನ ಇದನ್ನ ಕೊಟ್ಟ ಪದ್ಮನಾಭ ಸ್ವಾಮಿಯನ್ನ ವಿಶೇಷವಾಗಿ ಸ್ಮರಣೆ ಮಾಡಿದ ಅಲ್ಲ, ಅದು ಶಾಸ್ತ್ರದಿಂದ ಗುರು ಹಿರಿಯರದ ತಿಳ್ಕೊಂಡಿದ್ದೀವಲ್ಲ, ಅದನ್ನ ಜಲಜನಾಭನ ಮೂರ್ತಿಯನ್ನ ಮನಸ್ಸಲ್ಲಿ ಕಣ್ಣು ಮುಚ್ಚಿ ನಮ್ಮ ಹೃದಯದಲ್ಲಿನೂ ಅವನು ಈ ಹೃದಯಾಕಾಶ, ಹೃದಯ ಸಮುದ್ರ ಅಂತ ಕರೀತಾರೆ. ಸಮುದ್ರ ಆಕಾಶ ಇಂಟರ್ಚೇಂಜಬಲ್ ಎರಡು. ಸೊ ಅದು ಜ್ಞಾನಕ್ಕೆ ಹೃದಯ ಸಮುದ್ರದಲ್ಲಿ ಅವನು ಅಲ್ಲಿ ನಮ್ಮ ದೇಹದಲ್ಲಿ ಅವನು ಇದಾರೆ, ಅವನು ನಮಗೆ ಎಚ್ಚರಿಸಬೇಕು ಅವನು. ಸೊ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಿಂದ, ನಿಶ್ಚಲವಾದ ಭಕುತಿ ಅಂದ್ರೆ ದೇವರಲ್ಲಿ ನಾವು ಮಾಡುವಂತ ಭಕ್ತಿ ಹೇಗಿರ್ಬೇಕು, ವೈರಾಗ್ಯದಿಂದ ಕೂಡಿ ಇರಬೇಕು ಅಂತ. ವೈರಾಗ್ಯದಿಂದ ನಿಶ್ಚಲ ಭಕ್ತಿ ಅಂದ್ರೆ ಅವನನ್ನ ಎಲ್ಲಿ ನೋಡಿದರನು ಅವನು ಇದ್ದಾನೆ, ವಿಭೂತಿ ಇದ್ದಾನೆ, ಎಲ್ಲವೂ ಭಗವಂತನ ಮಯ. ಹೊರಗಿನ ವಸ್ತು ನೋಡೋದಿಲ್ಲ, ಆ ವಸ್ತುವಲ್ಲಿ ಇದ್ದು ಅದನ್ನ ಅಲ್ಲಿ ಇರುವಂತಹ ವಿಭೂತಿ ರೂಪ ಸನ್ನಿಧಾನವನ್ನ ಚಿಂತನೆ ಮಾಡಿ ಅದು ಭಗವನ್ಮಯನಾಗಾದಾಗ ಅದು ಅವ ನಿಶ್ಚಲ ಭಕುತಿ. ಆ ಭಾವನೆ, ಭಕ್ತಿ ಭಾವನೆ ಇರಬೇಕು ಆ ಒಂದೊಂದರಲ್ಲಿ. ಆವಾಗ ನಿಶ್ಚಲ ಭಕುತಿ ಆಗತ್ತ. ಅದು ಆ ನಿಶ್ಚಲ ಭಕುತಿಯಿಂದ ಭಕ್ತಿ ವೈರಾಗ್ಯದ ಹಿನ್ನೆಲೆಯಲ್ಲಿ ಇರೋದು ಆಗತ್ತೆ. ಆವಾಗ ನಿಶ್ಚಲ ಭಕುತಿಯಿಂದ ಏನ್ ಮಾಡಬೇಕು, ನಿಶ್ಚಲ ಭಕುತಿಯಲ್ಲಿ ಏನಾಗತ್ತ, ಆವಾಗ ಏನು ಇದ್ದಿಲ್ಲ. ಚತುರ್ಮುಖ ಪೂಜೆ ಮಾಡಿದಾಗ ಏನು ಇದ್ದಿಲ್ಲ. ಏನಿತ್ತು ಅವಾಗ? ದೇವತೆಗಳೆಲ್ಲ ಇದ್ರು, ಕಾಲ ಇತ್ತು. ಆ ಕಾಲದ ಡಿವಿಷನ್ಸ್ ಇನ್ನು ಮ್ಯಾನಿಫೆಸ್ಟ್ ಆಗಿಲ್ಲ. ಅದಕ್ಕೆ ಅಭಿಮಾನಿ ದೇವತೆ ವಸಂತ ನಾವು ಹೇಳ್ತೀವಲ್ಲ, ಸ್ಪ್ರಿಂಗ್, ವಸಂತ ಋತು ಬರುತ್ತೆ, ವಸಂತ ಋತು, ಗ್ರೀಷ್ಮ ಋತು, ಆಮೇಲೆ ಇದು ವರ್ಷ ಋತು,
ಆಮೇಲೆ ಶರತ್ ಋತು, ಆಮೇಲೆ ಶಿಶಿರ, ಇದು ವಿಂಟರ್ ಆಗತ್ತೆ. ಸೊ ಒಂದೊಂದು ಋತುಗಳಲ್ಲಿನೂ ಆಯಾ ಧರ್ಮಗಳು ಇದೆ. ಅದು ಸಾಮಾನ್ಯವಾಗಿ ಈ ಋತು ದೇವರದನ್ನ ಮಾಡಿಸಿದ್ದಾನೆ. ಇದನ್ನ ವೇದಗಳಲ್ಲಿ, ಚಾಂದೋಗ್ಯ ಉಪನಿಷತ್ತುಗಳಲ್ಲಿ ಇದು ಒಂದೊಂದು ಸಾಮಗ. ಸೂರ್ಯ ಉದಿಸೋದು ಒಂದು ನಾದ ಬರುತ್ತಂತೆ, ಶಬ್ದ ಇರುತ್ತೆ ಆಕಾಶದಲ್ಲಿ, ಬರೋದು ಅದು ಒಂದು ಸಾಮಗಾನ. ಉದಿಸಿ ಮೇಲಕ್ಕೆ ಬರೋದು ಒಂದು ಸಾಮಗಾನ. ಆಮೇಲೆ ಪ್ರಖರವಾಗದು ಮಧ್ಯಾಹ್ನದ ಬಿಸಿಲು, ಅದು ಒಂದೊಂದು ಸೀಸನ್ಲಿ ಒಂದೊಂದು ರೀತಿಯಾಗಿ ಅದು ಕಾಲಧರ್ಮಗಳು ಅಲ್ಲೆಲ್ಲಿ ಇದು ಆದ ದೇವತೆಗಳು ಮಾಡಿಸ್ತಾನಂತ. ವಸಂತ ಋತುವಲ್ಲಿ ಎಲ್ಲವೂ ಆಗತ್ತ, ಹುಲ್ಲು ಇದು ಎಲ್ಲ ಚೆನ್ನಾಗತ್ತ, ಬೆಳೆಯತ್ತ, ಅಲ್ಲಿ ಹಾಲು ಸಿಕ್ಕತ್ತ. ಸೊ ಇದರಿಂದ ತುಪ್ಪದಿಂದ ಅದು ಪೂಜೆ ಇದೆಲ್ಲ ಬರುತ್ತಲ್ಲ, ಪುರುಷ ಸೂಕ್ತದಲ್ಲಿ ಬರೋದು. ಆ ವಸಂತ ಋತುವಲ್ಲಿ ಇರುವಂತಹ ತುಪ್ಪದಿಂದ ಪೂಜೆ ಮಾಡಿ ತುಪ್ಪ ಬರುತ್ತೆ, ವಸಂತದಲ್ಲಿ ತುಪ್ಪ ಬರುತ್ತೆ. ಬಿಸಿಲು ಕಾಲದಲ್ಲಿ ಏನಾಗತ್ತೆ, ಬಿಸಿಲು ಬಂದಾಗ ಏನಾಗುತ್ತೆ, ಮಳೆಯಿಂದ ಎಲ್ಲ ವೃಷ್ಟಿಗಳು ಎಲ್ಲ ಆಗತ್ತೆ. ಗ್ರೀಷ್ಮ ಋತುವಲ್ಲಿ ಏನಾಗುತ್ತೆ, ಕಟ್ಟಿಗೆ ಎಲ್ಲ ಚೆನ್ನಾಗ ಇದಾಗತ್ತೆ, ಸಮಿತ್ತು ಆ ಕಟ್ಟಿಗೆಗಳು ಚೆನ್ನಾಗ ಒಣಗಿ ರೈಟ್ ಸರಿಯಾಗಿರುತ್ತೆ, ಕಟ್ಟಿಗೆಗಳು ಸಮಿತ್ತು ಬರುತ್ತೆ. ಆಮೇಲೆ ಶರತ್ ಋತುವಲ್ಲಿ ಏನ್ ಮಾಡ್ತಾರೆ, ಎಲ್ಲ ಹಾಲು ಎಲ್ಲ ಸಿಕ್ಕಿ ತುಪ್ಪ ಪೂಜೆಗೆ ಬೇಕಾ ಎಲ್ಲ ಅನ್ನಪಾನಗಳು ಎಲ್ಲ ಬೇರೆ ಹವಿಸ್ಸು ಹಾಕ್ತಾರೆ. ಸೊ ಅದನ್ನ ಅವನು ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಂಡ. ಆ ಋತುವಲ್ಲಿ ಇದ್ದು ಅವನೇ ಮೊಟ್ಟ ಮೊದಲು ಈ ಋತು ಕಾಲ ಇದ್ದೇ ಇದ್ದಾರೆ, ಕಾಲದ ಅವಯವಗಳು ಅದು ಕಾಲದಲ್ಲೇ ಇರಬೇಕಲ್ಲ. ಅದನ್ನ ಅವನು ಅದನ್ನೇ ಪುರುಷ ಸೂಕ್ತವನ್ನ ಮಾನಸಿಕ ಯಜ್ಞ ಅಂತಾರೆ. ಅದನ್ನ ಅವನು ಸಮರ್ಪಣೆ ಮಾಡಿದ. ಸೊ ಈ ಕಾಲಕ್ಕೆ ಈ ಧರ್ಮಗಳು ಅಂತಿದೆ. ನಾವು ಏನು ಮಾಡ್ತೀವಿ, ನಮಗೆ ತೊಂದರೆ ಆಗತ್ತೆ. ಇವತ್ತು ನಮಗೆ ಔಟ್ಡೋರ್ ಪಾರ್ಟಿ ಇದೆ, ಮಳೆ ಬರುತ್ತೆ, ಮಳೆಯನ್ನ ಬೈತೀವಿ. ಮಳೆಯಿಂದ ಎಷ್ಟೋ ಕಾರ್ಯಗಳು, ಕಾಲದ ಧರ್ಮ ಅದು. ಅದರಿಂದ ಕಾರ್ಯಗಳು ಸ್ವಾರ್ಥ, ಸೆಲ್ಫಿಶ್ ನೀಡ್ಸ್ ಅನ್ನ ಬೈತೀವಿ. ಅದಕ್ಕೆ ಹೇಳ್ತಾರೆ ಮೊಟ್ಟ ಮೊದಲು ಇದು ಯಾರು, ನೀವು ಮಳೆ ಇದೆ, ಚಳಿ ನಡುಗುತ್ತೀವಿ, ಚಳಿ ಇದೆ ಅಂತ ಚಳಿಯನ್ನ ಬೊಯ್ಯೋದು ಅಂದ್ರೆ ಏನಾಗತ್ತೆ, ಚಳಿಯನ್ನ ಬೊಯ್ಯೋದಲ್ಲ, ಚಳಿಯನ್ನ ಕಾಲಧರ್ಮವಾಗ ಸೃಷ್ಟಿ ಆ ಪ್ರದೇಶದಲ್ಲಿ ಆ ಕಾಲದಲ್ಲಿ ಇರುವಂತ ಆ ಪ್ರಕೃತಿಯ ಪ್ರಕೋಪಗಳು ಅಂತ ಕರಿತೀವಿ. ಆಯಾ ಧರ್ಮಗಳು ದೇವರು ಮಾಡಿಸಿದ್ದು. ಪದ್ಮನಾಭ ಮೂರ್ತಿಯನ್ನ ಬೊಯ್ಯುವ ಅದರಲ್ಲಿ ಪರಿವಸಾನ ದಟ್ ಇಂಪ್ಲೈಸ್, ದಟ್ ಲೀಡ್ಸ್ ಟು ದಟ್. ಅದಕ್ಕೆ ದಾಸರು ಹೇಳ್ತಾರೆ ಯಾವುದನ್ನು ನಿಂದೆ ಮಾಡಬೇಡಿ. ನಮಗೆ ಗೊತ್ತಲ್ಲ, ನಮಗೆ ಪೀಡೆ ಕೊಡುತ್ತೆ. ಯಾಕೆ ಪೀಡೆ ಕೊಡುತ್ತೆ ನಮ್ಗೆ? ಮಳೆ ಪೀಡೆ ಕೊಡುತ್ತಾ, ಚಳಿ ಪೀಡೆ ಕೊಡುತ್ತಾ, ಬಿಸಿಲು, ಶೆಕೆ, ಅತಿವೃಷ್ಟಿ, ಅನಾವೃಷ್ಟಿ, ಇದು ನಮಗೆ ಪೀಡೆ ಕೊಡುತ್ತಾ? ಇಲ್ಲ. ನಮ್ಮ ಕರ್ಮಗಳಿಗೆ ತಕ್ಕಂತೆ ಎಲ್ಲರೂ ಸಫರ್ ಆಗೋದಿಲ್ಲ ಎಲ್ಲದಿಂದಲೂ. ಅವ್ರಿಗೆ ತಕ್ಕಂತೆ ಚಳಿ ಬಂದಾಗ ಇರ್ಲಕ್ಕೆ ಮನೆ, ಒಂದು ಹೀಟಿಂಗ್, ಒಂದು ಬ್ಲ್ಯಾಂಕೆಟ್, ಎಲ್ಲ ಅದು ತಗೊಳ್ಳೋಕೆ ಬೇಕಾದ ದುಡ್ಡು, ಕಾಸು, ಸಂಪತ್ತು ಎಲ್ಲವನ್ನು ಅವನು ಕೊಟ್ಟಿದ್ದಾನೆ. ಅದನ್ನ ನೋಡಬೇಕು. ಇಷ್ಟು ಕೊಟ್ಟಿದ್ದಾನೆಲ್ಲ, ಈ ಚಳಿಯಲ್ಲಿ ಸಾಯದೆ ಇಷ್ಟು ಕೊಟ್ಟಿದ್ದಾನೆಲ್ಲ. ಸೊ ಹೀಗೆ ಅದಕ್ಕೆ ಒಂದು ಪರ್ಪಸ್ ಇದೆ. ಸೊ ಅದನ್ನ ನಿಂದೆ ಮಾಡಬಾರ್ದು. ಅಂದ್ರೆ ತುಂಬಾ ಚಳಿ ಕಷ್ಟ, ಅದನ್ನೇ ತಪಸ್ಸು ಅಂತ ಮಾಡಂತಾರೆ. ತಪಸ್ಸು ಮಾಡ್ಲಿಕ್ಕೆ ಅನುಕೂಲ. ಏಕಾದಶಿ ದಿವಸ ಹಸಿವೆ ಆಗತ್ತೆ. ಗ್ರಹಣ ಬಂದಾಗಲೂ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಹಸಿವೆ ಅಂತೂ ಹಾಗೇ ಆಗತ್ತೆ. ಇದ್ರನ್ನು ತಡ್ಕೊಳ್ತೀವಿ. ಇಲ್ಲ, ತಡ್ಕೊಳ್ಳೋಣ ಸ್ವಲ್ಪ ಅಂತ. ಇದು ಒಂದು ತಪಸ್ಸು. ಇದು ದೇವರಿಗೆ ಪ್ರೀತಿ ಆಗತ್ತೆ. ದೇವರು ಮಾಡಿಸಿದ್ದು, ದೇವರು ಕೊಟ್ಟ ನಿಯಮ. ಈ ಚಳಿ ಬಿಸಿಲು ಅದನ್ನೇ ಹೇಳ್ತಾರೆ ನಿಶ್ಚಲ ಭಕುತಿಯಲ್ಲಿ ಸ್ವಾರ್ಥ ಇಲ್ಲ, ನನಗೆ ಇಷ್ಟ ಇಲ್ಲ ಅದಕ್ಕೆ ಅದನ್ನ ಬೊಯ್ಯೋದು ಅಂತ. ಸೊ ಹಾಗೆಲ್ಲದೆ ದೇವರು ಯಾರು ಸೃಷ್ಟಿ ಮಾಡಿದ್ದ, ಇದು ದೇವರು ಮಾಡಿದ ಸೃಷ್ಟಿ. ನಿಶ್ಚಲ ಭಕುತಿಯಲ್ಲಿ ಚಳಿ, ಬಿಸಿಲು, ಮಳೆಗಳು, ಇದು ಸೀಸನಲ್ ಧರ್ಮಗಳು, ಕಾಲಕಾಲಕ್ಕೆ ಆಗುವಂತ ಸಾಮಾನ್ಯ ಧರ್ಮಗಳು. ನಿಂದನೆ ಮಾಡಬೇಡಿ. ಮಾಡದೆ ಏನ್ ಮಾಡ್ಬೇಕು? ನಿಂದನೆ ಮಾಡೋದಿಲ್ಲ. ಮತ್ತೆ ಏನ್ ನಿತ್ಯದಲ್ಲಿ ನಿತ್ಯವು ನಿತ್ಯ ಅಂತ ಡೈಲಿ ಪೂಜೆ ಮಾಡ್ಲಿಕ್ಕೆ ಸಾಮಗ್ರಿ ಇದೆ. ನೆಲದಲ್ಲಿ ಏನಿದೆ, ಭೂಮಿಯಲ್ಲಿ ನಿಂತಿದ್ದೀವಿ, ಭೂಮಿಯ ವಿಶೇಷ, ಪೃಥ್ವಿಯ ವಿಶೇಷ, ಅದರಲ್ಲಿ ಇರುವಂತ ಎಸೆನ್ಸ್ ಏನು? ಗಂಧ. ಅದನ್ನೇ ಹೇಳ್ತಾರೆ ಪೃಥ್ವಿಯ ನೆಲದಲ್ಲಿ ಗಂಧವೇ. ಗಂಧ ಇದೆಲ್ಲ ವಾಸನೆ, ಪರಿಮಳ. ಹೂ ನೋಡ್ತೀವಿ, ನಮ್ದಲ್ಲ ಯಾರ್ದೋ ಮನೆ ಒಂದು ಹೂ ನೋಡ್ತೀವಿ, ಅಲ್ಲಿ ಹೂ ಇದೆ, ಪರಿಮಳ ಇದೆ. ಆ ಪರಿಮಳದಲ್ಲಿ ಅದು ಆ ಹೂ ಅರಳಿ ಪರಿಮಳ ಬೀಸುವಂತೆ ಅಲ್ಲಿ ಇದ್ದು ಮಾಡಿದ ಆ ಭಗವಂತ ಬೇರೆ ಯಾರು ಇಲ್ಲ.
ನನ್ನ ಒಳಗಿರುವಂತ ಈ ಪದ್ಮನಾಭ, ನನ್ನೊಳಗಿರುವಂತ ಈ ಬಿಂಬಮೂರ್ತಿಯ ಅಲ್ಲಿದ್ದು ಅದನ್ನ ಮಾಡಿದ್ದಾನೆ ಅಂತ ಒಂದು ಚಿಂತನೆ. ಪುಷ್ಪ ವಾಸನೆ, ಅಲ್ಲಿ ಬರೀ ಪುಷ್ಪ ವಾಸನೆ ಅಲ್ಲ, ಅಲ್ಲಿ ಇದ್ದು ಅದನ್ನ ಮಾಡಿಸುವಂತ ದೇವತೆಗಳು ಇದ್ದಾರೆ. ಪುಷ್ಪಕ್ಕೆ ದೇವತೆ ಹೇಳ್ತೀವಲ್ಲ, ದೇವತೆಗಳು ಇದ್ದಾರೆ, ಸ್ತ್ರೀ ದೇವತೆಗಳು ಇದ್ದಾರೆ. ಅದವರೊಳಗೆ ಯಾರಿದ್ದಾನೆ? ದೇವರು. ಅದನ್ನ ಹಿಂದೆ ಹೇಳಿದ್ದಂತೆ ಭಾವ ದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತತ್ರಯ ಅಲ್ಲೇ ಭಾವಿಸುತ್ತ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಗಿವ್ ಎನಿ ಎಕ್ಸ್ಟ್ರಾ. ಇವತ್ತು ಪುಷ್ಪವೇ ಇಲ್ಲ ರೀ, ಮನೇಲಿ ಹೂವಾಗಿಲ್ಲ, ಕೊಂಡ್ಕೊಳ್ಳಕ್ಕೆ ದುಡ್ಡು ಇಲ್ಲ, ದುಡ್ಡು ಬೇಕಲ್ಲ, ಮನೆಯಲ್ಲಿ ಬೆಳೆಸ್ಬೇಕು, ಬೆಳೆಸಲಿಕ್ಕೆ ಫ್ಲಾಟ್ಲಿ ಇರ್ತೀವಿ, ಬೆಳೆಸ್ಲಿಕ್ಕೆ ಆಗಲ್ಲ, ಬೆಳೆಸಿದ್ರು ವಿಂಟರ್ಲಿ ಬರಲ್ಲ, ಅಥವಾ ಪೂಜೆ ಇಲ್ಲ ಅಂತ ಆಗತ್ತ. ಇಲ್ಲ, ಮನದಲ್ಲಿ ಚಿಂತನೆ ಮಾಡಿ, ಮನಸ್ಸಲ್ಲಿ ಒಂದು ಮನದೊಳಗೆ ಸುಂದರ ಪದಾರ್ಥವನ್ನೆನೆದು ಕೊಡೆ. ಅದೇ ಅದನ್ನ ಚತುರ್ಮುಖನೇ ಮಾಡಿ ತೋರಿಸಿದ. ನೆಲದಲ್ಲಿ ಗಂಧವೇ ಸುಗಂಧವು, ಜಲವೇ ರಸ. ಎಲ್ಲಿ ಜಲ, ನೀರು ಕಾಣುತ್ತಲ್ಲ, ನೀರು ಕಾಣದೇ ಇದ್ರೆ ಮನದಲ್ಲಿ ಚಿಂತನೆ ಮಾಡಿ. ಆ ನದಿಯಲ್ಲಿ ಇರುವಂತಹ ನೀರನ್ನು ಚಿಂತನೆ ಮಾಡಿ, ಹರಿಯುವಂತ ಎಲ್ಲದಲ್ಲಿನೂ ಅದೇ ರಸವೇ, ಅದೇನು ಆ ನೆಲದಲ್ಲಿ ಗಂಧವೇ ಸುಗಂಧವು, ಜಲವೇ ರಸ. ಆಮೇಲೆ ರೂಪವೇ, ರೂಪ ಏನೇನು ನೋಡ್ತೀವೋ ಬೆಳಗದೆ ಇರುವುದನ್ನು ನೋಡ್ಬೋದು. ಯಾಕೆಂದ್ರೆ ಅಲ್ಲಿನೂ ತೇಜಸ್ಸಿದೆ, ಪಂಚಭೂತಗಳು ಎಲ್ಲದಲ್ಲಿನೂ ಮಿಶ್ರ ಆಗೇ ಇದೆ, ಅಭಿವ್ಯಕ್ತಿ ಆಗೋದಿಲ್ಲ. ಎಲ್ಲದಲ್ಲಿನೂ ಇರುವಂತ ಪ್ರತಿಯೊಂದು ಬೆಳಗೋದಿಲ್ಲ. ಬೆಳಗದೆ ಇರುವಂತ ವಸ್ತುವಲ್ಲಿನೂ ಅಲ್ಲಿ ತೇಜಸ್ಸು, ಪಂಚಭೂತದಲ್ಲಿ ಇರುವಂತ ಎಲ್ಲವೂ ಬೆರೆತಿದೆ, ಅಲ್ಲಿನೂ ತೇಜಸ್ಸಿದೆ. ಆ ತೇಜಸ್ಸು ಅದೇ ದೇವರ ದೀಪ. ಅದಕ್ಕೆ ನಾವು ದೀಪ ಏನೋ ಹಚ್ಚಲಿಕ್ಕೆ ಆಗಲ್ಲ. ಏನು, ಅಯ್ಯೋ ಹೋಟೆಲ್ಗೆ ಹೋಗ್ತೀವಿ, ಅದು ಫೈರ್ ಸಾಡ್ ಅಂತಾರೆ, ಏನು ಮಾಡೋದು ಏನು ಅಂತ ಗೊತ್ತಿಲ್ಲ, ಇಲ್ಲದೆ ಪೂಜೆ ಮಾಡಬಾರದು ಅಂತಿದೆ, ಏನ್ ಮಾಡೋದು? ನನ್ನ ಕಣ್ಣಲ್ಲಿ ಇರುವಂತ, ಕಣ್ಣಲ್ಲಿ ಮುಖ್ಯವಾದ ಸ್ಥಾನ, ಕಣ್ಣು ಕಾಣಿಸಲಿಕ್ಕೆ ಅಲ್ಲಿ ತೇಜಸ್ಸು ರೂಪದಿಂದ ಭಗವಂತ ಸೂರ್ಯ ಚಂದ್ರರನ್ನ ಇಟ್ಟಿದ್ದಾನಂತ. ಅದೇ ದೇವರ ಬೆಳಕು. ಸೂರ್ಯಲ್ಲಿ ಬೆಳೀತಾ ಇದ್ದಾನೆ, ರಾತ್ರಿಯಲ್ಲಿ ಚಂದ್ರ ಇದ್ದಾನೆ. ಆ ಚಂದ್ರ ಇಲ್ಲದೆ ಅಮಾವಾಸ್ಯೆ ಏನ್ ಮಾಡೋದು? ಒಳಗೆ ಅಗ್ನಿ ಇದ್ದಾನೆ, ಅದೇ ಒಂದು ಬೆಳಕು, ಮಾತೇ ಬೆಳಕು. ಸೊ ಹೀಗೆ ನಾವು ರೂಪವೇ ಸುದೀಪ. ಯಾವಾಗ ದೀಪ ಸುದೀಪ ಆಗತ್ತ, ಅಲ್ಲಿ ಭಗವಂತನ ಚಿಂತನೆ ಬಂದಾಗ ಸುದೀಪವು. ಎಲ್ಲರೂ ಅಂದ್ರ ಗಾಳಿ, ಅದೇ ಚಾಮರಂ ಸಮರ್ಪಯಾಮಿ. ಈ ಗಾಳಿ ಬೀಸುತ್ತಲ್ಲ, ಎಲ್ಲೋ ಪಾರ್ಕಿಗೆ ಹೋಗ್ತೀವಿ, ಗಾಳಿ ಬೀಸುತ್ತಲ್ಲ, ಆ ಗಾಳಿ ಚೆನ್ನಾಗಿದೆ, ಇಷ್ಟೇ ನಮ್ಗೆ ಚೆನ್ನಾಗಿದೆ, ಇಲ್ಲ ಇದಾಗತ್ತ ಅದು ಇಲ್ಲ. ಆ ಗಾಳಿ ನೋಡಿದಾಗೆ ಈ ಗಾಳಿ ಯಾಕೆ ಬೀಸ್ತಾ ಇಲ್ದಲ್ಲಿ? ದೇವರ ಆ ಗಾಳಿಯಲ್ಲೇ ಇದ್ದು ಈ ಮರುತು ವಾಯುದೇವತೆಗಳು, ಅದಕ್ಕೆ ಒಂದು ಗುಂಪು ದೇವತೆಗಳಿದ್ದಾರೆ. ಮುಖ್ಯ ಪ್ರಾಣ ವಾಯುದೇವರು ಅಂತನೂ ಮಾಡ್ಬೋದು. ಅಲ್ಲಿ ಇದ್ದು ಅವರು ದೇವರಿಗೆ ಅಲ್ಲಿ ಇರುವಂತದ್ದು ಎಲ್ಲಿ ಚಾಮರ ಹಾಕ್ತಾರೆ? ನಮಗ ಇಲ್ಲ. ಆ ಗಾಳಿಯಲ್ಲಿ ಭಗವಂತ ನಿಂತಿದ್ದಾನಲ್ಲ, ಅವನಿಗೆ ಅವರು ಚಾಮರ ಹಾಕ್ತಾರಂತೆ. ಅವರು ಅಂದ್ರೆ ಭಗವಂತನೇ ವಾಯುದೇವರಲ್ಲಿ ನಿಂತು ತನಗೆ ತಾನೇ ಅವನೇ ಪೂಜೆ ಮಾಡ್ಕೊಳ್ತಾರೆ. ಆ ಅನುಸಂಧಾನ ವಾಯುದೇವರಿಗೆ ಇದೆ. ಆ ವಾಯುದೇವ ಪುತ್ರರು ಮರುತುಗಳು ಅಂತ ಅವ್ರಿಗೆಲ್ಲರಿಗೆ ಇದೆ. ಜ್ಞಾನಿಗಳು ಇದನ್ನೇ ಮಾಡಿದ್ರು. ಹೇಳ್ತಾರೆ ಕಥೆಗಳಲ್ಲಿ, ಇದಲ್ಲೆಲ್ಲ ಹೇಳ್ತಾರಲ್ಲ, ಜೀವನ ಚರಿತ್ರೆಯಲ್ಲೆಲ್ಲ ಕೇಳ್ತೀವಿ ನಾವು. ಜಲವೇ ರಸ ಸುದೀಪ, ಎಲ್ಲರೂ ಚಾಮರ. ಶಬ್ದ ಎಲ್ಲಿ ಬರುತ್ತೆ? ಶಬ್ದ ಎಲ್ಲಾ ಕಡೆನೂ ಇದೆ, ಧ್ವನಿ ರೂಪವಾಗಿನೂ ಇದೆ. ಎಲ್ಲಿ ಇಲ್ಲ? ಎಲ್ಲಾ ಪ್ರಾಣಿಗಳು, ಎಲ್ಲಾ ಚೇತನ ಪ್ರಾಣಿಗಳು ಅದದು ಮಾತಾಡತ್ತ, ಕೂಗತ್ತ, ಎಲ್ಲವೂ ಮಾಡತ್ತ. ಕೋಕಿಲೆ, ಎಲ್ಲಾ ಪಕ್ಷಿಗಳು, ಎಲ್ಲಾ ಮನುಷ್ಯರು, ಎಲ್ಲವೂ ಏನೋ ಒಂದು ಶಬ್ದ ಬರ್ತಾ ಇರುತ್ತೆ. ಆ ಬಂಬು ಚಾಡಿ ಶಬ್ದಗಳು ಬರ್ತಾನೆ ಇಲ್ಲ. ಅದರಲ್ಲಿನೂ ಆ ಶಬ್ದಗಳೆಲ್ಲ ಭಗವಂತ ಇದೆ. ಅವರು ಬೇರೆ ರೀತಿಯಾಗಿ ಬಳಸಬಹುದು. ಶಬ್ದಗಳಲ್ಲಿ ಅವರು ಇರೋದು ಖರೇನೆ. ಅದನ್ನೇ ಅದೇ ಶಬ್ದ ವಾದ್ಯಗಳು ದೇವರಿಗೆ. ಆ ಶಬ್ದದಲ್ಲಿ ಇದ್ದು ಆಕಾಶದಲ್ಲಿ ಇದ್ದು, ಆಕಾಶದ ಗುಣ ಶಬ್ದ, ಆ ಶಬ್ದದಲ್ಲಿ ಇದ್ದು, ಅದು ಹಿಂದೆ ಹೇಳಿದ್ದಾರೆ ಬಾಂಧಳೆ ಮೊದಲಾದ ಅದನ್ನೇ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅರ್ಪಿಸಲು ಇಲ್ಲಿ ಹೇಳೋದು ಈ ಪದ್ಮನಾಭ ರೂಪ ಭಗವಂತ. ಇದು ಮಾನಸ ಪೂಜೆ ನೀವು ಮಾಡಿ. ನಮ್ಗೆ ಏನು ಇಲ್ಲದೆ ಇದ್ದಾಗ ಮಾನಸ ಪೂಜೆ ಅದು ಮಾತ್ರ ಅಲ್ಲ, ದಿನಾಗ್ಲೂ ಪೂಜೆ ಮಾಡುವಾಗ ಮನಸ್ಸಲ್ಲಿ ಇದನ್ನ ಚಿಂತನೆ ಮಾಡಿ ಅದರ ತುಣುಕು, ಆ ಶಬ್ದಗಳೇ ಆಕಾಶದಲ್ಲಿ ಇರುವಂತಹ ಶಬ್ದಗಳು, ಅದು ನನ್ನ ಕಂಠದಲ್ಲಿನೂ ದೇವರು ನಾಭಿಯಿಂದ ಹೊರಟು ಬರುವಂತ ಈ ಶಬ್ದ ಗೋವಿಂದ ಅಂತ ಹೇಳಕ್ ಮಾಡ್ತಾನೆ. ಇದು ಒಂದು ವಾದ್ಯ ಆಗತ್ತೆ. ಯಾಕೆ ನಾದ ಇದೆ. ನಾನು ಗೋವಿಂದ ಅಂತ ಹೇಳಿದನು, ಅದಕ್ಕೆ ಇಂಟನೇಷನ್ ಅಂತ ಇದೆ. ಗೋವಿಂದ ಭಕ್ತಿಯಿಂದ ಬರುವಾಗ ಗೋವಿಂದ, ಅದೇ ಗೋವಿಂದ ಗೋವಿಂದ ಗೋವಿಂದ
ಸ್ವರ ಹಾಕ್ತೀವಿ ನಾವು, ಅದರಿಂದ ಅದೇ ವಾದ್ಯ ದೇವರಿಗೆ. ಸೊ ವಾದ್ಯಂ ಸಮರ್ಪಯಾಮಿ, ಅದು ಆಗತ್ತೆ ಅರ್ಪಿಸಲು. ಆವಾಗ ಭಗವಂತ ಹೇಗೆ ಹೇಗೆ ನಾಟ್ ಎಕ್ಸಾಕ್ಟ್ಲಿ ಸಿಮಿಲರ್, ನಮ್ಮ ಯೋಗ್ಯತೆಗೆ ಅನುಗುಣವಾಗ ಒಲಿವ ಅಂದ್ರೆ ನಮ್ಗೆ ಅನುಗ್ರಹ ನಮ್ಗೆ ಮುಂದೆ ಬಂದು ನಾವು ಹೇಳಿದ ತಕ್ಷಣ ದೇವರು ಬಂದು ನಮ್ಮ ಮುಂದೆ ನಿಲ್ಲೋದಿಲ್ಲ. ಆ ಇತರರ ಮೂಲಕವಾಗಿ ನಮಗೆ ಅವನೇ ಕೊಟ್ಟು ಕಳಿಸ್ತಾನೆ ಜನರನ್ನ, ನಮ್ಗೆ ಉಪಕಾರ ಮಾಡ್ಲಿಕ್ಕೆ. ಎಲ್ಲದಕ್ಕೇನೋ ಯಾರ ಮೂಲಕವಾಗಿದೆ ಎಲ್ಲರ ಅನುಭವ ಆಗತ್ತೆ. ಕಾರ್ ಬ್ರೇಕ್ ಡೌನ್ ಆಗುತ್ತೆ, ಯಾರೋ ಪಾಪ ಬಂದು ಹೆಲ್ಪ್, ಯಾಕೆ ಅವ್ರು ಬರ್ಬೇಕು, ದೇವರು ಅವ್ರನ್ನ ಕಳಿಸಿದ್ದ ಉಪಕಾರಕ್ಕೆ. ಆ ಚಿಂತನೆಯನ್ನ ತಂದ್ರೆ ಆ ಕಾರ್ ಪಂಚರ್ ಆದದ್ದು, ಕಾರ್ ಹಾಕೊಂಡು ಅವಳು ಎಲ್ಲವೂ ಒಂದು ಸಾಧನೆ, ಮೋಕ್ಷ ಸಾಧನ, ಅದು ಒಂದು ಸಾಧನೆ ಆಗ್ಬಿಡುತ್ತೆ ದೇವರ ಚಿಂತನೆ ಮಾಡಿದ್ರೆ. ಯಾವಾಗ ನಮ್ಮ ಹೃದಯದಲ್ಲಿ ಇರುವಂತ ಈ ದೇವರೇ ಅಲ್ಲಿನೂ ಇದ್ದು ಅದು ಮಾಡಿಸಿದ್ದ ಈ ಚಿಂತನೆ. ಇದು ಸುಲಭ ಪೂಜೆ ಆಯ್ತು, ಮಾನಸ ಪೂಜೆ ಆಯ್ತು, 1 ನಿಮಿಷದ ಪೂಜೆ ಆಯ್ತು. 1 ನಿಮಿಷ ನಾವು 1 ಅವರ್ ಮಾಡ್ಬೋದು, ಇದು ಪೂಜೆ ಆಯ್ತು. ಈ ಸುಮ್ಮನೆ ಕೂತ ಜಾಗೆಯಲ್ಲಿ ಸ್ನಾನ ಮಾಡುವಂತ ಯಾವಾಗ ಏನ್ ಕೆಲಸ ನಮ್ಗೆ, ಆವಾಗಲೂ ಮಾಡ್ಬೋದು ಸಮರ್ಪಣೆ. ನಮ್ಗೆ ಟೈಮ್ ಇಲ್ಲ ನಾನು ಹೇಳೋಕೆ ಸಾಮಗ್ರಿ ಇಲ್ಲ, ಟೈಮ್ ಇಲ್ಲ ಅಂದ್ರೆ ನೋ ಎಕ್ಸ್ಕ್ಯೂಸ್. ದೇವರು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾನೆ. ಅವನಿಗೆ ನಮ್ಗೆ ಆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಪ್ರೇರಣೆ ಕೊಡುವಂತ ದೇವತೆಗಳಿಗೆ, ಮುಖ್ಯ ಪ್ರಾಣರಿಗೆ, ಎಲ್ಲರಿಗೆ ಮಾಡಬೇಕು ಅಂತ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.